ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಒಂದು ಕೋಚಿಂಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ವಿಷಯವನ್ನು ಈಗ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಮುಖ್ಯವಾದ ವಿಭಾಗಗಳು ಯಾವುವು? ಆಪ್ಷನ್ ಎ 2, ಬಿ 3, ಸಿ 4, ಡಿ 5 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಕನ್ನಡ ವರ್ಣಮಾಲೆ ಬಗ್ಗೆ ನಿಮ್ಗೆ ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಆಗಿ 49 ಅಕ್ಷರಗಳನ್ನು ನಾವು ಕಾಣಬಹುದು. ಅದರೊಳಗೆ ಸ್ವರಗಳು 13, ವ್ಯಂಜನಗಳು 34, ಯೋಗವಾಕಗಳು 2. ಹಾಗೆ ಸ್ವರಗಳಲ್ಲಿ ರಸಸ್ವರ 6, ದೀರ್ಘಸ್ವರ 7, ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ 25, ಹಾಗೆ ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5, ಹಾಗೆ ಅವರ್ಗೀಯ ವ್ಯಂಜನಗಳು 9, ಅನುನಾಸಿಕ ಅಕ್ಷರ ಇದು ಅನುಸ್ವಾರ 1 ಮತ್ತು ವಿಸರ್ಗ 1. ಇವು ನಿಮಗೆ ಕನ್ನಡ ವರ್ಣಮಾಲೆ ಬಗ್ಗೆ ಸ್ವಲ್ಪ ಎಷ್ಟು ಮಾಹಿತಿ ಗೊತ್ತಿರಬೇಕು. ಹಾಗಾಗಿ ನೆಕ್ಸ್ಟ್ ನೋಡಿ, ಹಾಗಾದರೆ ಈ ಒಂದು ಒಂದನೇ ಪ್ರಶ್ನೆಗೆ ಸರಿಯಾದ ನೋಡಿ. ಕನ್ನಡ ವರ್ಣಮಾಲೆಯನ್ನು ಪ್ರಮುಖವಾಗಿ ನಾವು 3 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಆಗಲೇ ಹೇಳಿದಾಗೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಕಗಳು. ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಇವುಗಳಲ್ಲಿ ದಂತ್ಯುಷ್ಟವಾಗಿದೆ. ವ, ಸ, ಪ, ಐ ಅಂತ ಇದೆ ನೋಡಿ. ದಂತ್ಯುಷ್ಟ ಅಂತಂದರೆ ನಾವು ಹಲ್ಲಿನ ಸಹಾಯದಿಂದ ಉಚ್ಚರಿಸುವಂಥ ಒಂದು ಅಕ್ಷರ ಯಾವುದು ಅಂತಂದರೆ ಆಪ್ಷನ್ ಬಿ ಸರಿಯಾದ ಸ ಅನ್ನೋದಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಬದುಕಿನಲ್ಲಿ ಬರುವ ಎಡರು ತೊಡರುಗಳಿಗೆ ಹೆದರಬಾರದು. ಈ ವಾಕ್ಯದಲ್ಲಿರುವ ಜೋಡು ನುಡಿಯನ್ನು ಗುರುತಿಸಿ. ಹೆದರಬಾರದು, ಬದುಕಿನಲ್ಲಿ ಎಡರು ತೊಡರು ಬರುವ ಅಂತ ಇದೆ ನೋಡಿ. ಇದಕ್ಕೆ ನೋಡಿರಿ, ಎಡರು ತೊಡರು ಅನ್ನೋದು ಏನಾಗಿದೆ, ಇಲ್ಲಿ ಜೋಡು ನುಡಿಯಾಗಿದೆ. ಇನ್ನೊಂದು ಉದಾಹರಣೆ ಹೇಳಬೇಕಂತಂದರೆ ಬಂಧು ಬಳಗ, ಮನೆ ಮಠ, ಇವೆಲ್ಲ ಯಾವುದು ಹೇಳ್ರಿ ಜೋಡು ನುಡಿಗಳಿಗೆ ಉದಾಹರಣೆ ಆಗ್ತವೆ. ನೆಕ್ಸ್ಟ್ ನೋಡಿ, ಹಸುಗಳು ಎಂಬ ಪದದ ಏಕವಚನ. ಇಲ್ಲಿ ಹಸುಗಳು ಅನ್ನು ಕೊಟ್ಟಿದೆ, ಇದು ಬಹುವಚನದಲ್ಲಿ ಕೊಟ್ಟಿದ್ದಾರೆ. ಇದರ ಏಕವಚನ ರೂಪ ಹಸು. ಆಪ್ಷನ್ ಡಿ ಸರಿಯಾದ ಉತ್ತರ. ಶಿಕ್ಷಕ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು? ಶಿಕ್ಷಕಿ, ಶಿಕ್ಷಕಿಯರು, ಶಿಕ್ಷಕ, ಶಿಕ್ಷಕರು. ಶಿಕ್ಷಕ, ಶಿಕ್ಷಕಿ ಆಗಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸದ್ಗತಿ ಎಂಬ ಪದದ ವೃತ್ತಾರ್ಥಕ ಪದ ಯಾವುದು? ಸದ್ಗ, ಸನತಿ, ದುರ್ಗತಿ, ಗತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಸದ್ಗತಿ ಏನಾಗುತ್ತೆ? ದುರ್ಗತಿ. ಆಪ್ಷನ್ ಸಿ ಸರಿಯಾದ ದುರ್ಗತಿ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭೂಮಿ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಗಿಡ, ಕಲ್ಲು, ಮಣ್ಣು, ಧರೆ. ನೋಡಿ, ನಾವು ಭೂಮಿಗೆ ಧರೆ, ಪೃಥ್ವಿ, ಇಳೆ ಅಂತೆಲ್ಲ ಕರಿತೀವಿ. ಹಾಗಾಗಿ ಭೂಮಿ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಧರೆ. ಗುಂಪಿಗೆ ಸೇರಿದ ಪದ ಯಾವುದು? ಮಿಂಚು, ಭೂಮಿ, ಮಳೆ, ಗುಡುಗು. ಇದರೊಳಗೆ ಗುಂಪಿಗೆ ಸೇರಿದಿರುವಂಥದ್ದು ಯಾವುದು? ಆಪ್ಷನ್ ಬಿ ಭೂಮಿ. ನೆಕ್ಸ್ಟ್ ನೋಡಿ, ಅದು ಪ್ಲಸ್ ಏಕೆ ಕೂಡಿಸಿ ಬರೆದಾಗ ಅದೇಕೆ, ಅದೇ, ಅದು ಏಕೆ, ಅದುವೇ ಅಂತ ಇದೆ. ಸರಿಯಾದ ಉತ್ತರ ಅದು ಪ್ಲಸ್ ಏಕೆ, ಇದನ್ನು ಕೂಡಿಸಿ ಬರೆದಾಗ ಅದೇಕೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಕಪ್ಪು ಬಣ್ಣದ ಮೋಡಗಳು ಕವಿದಿದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಯಾವುದು? ಬಣ್ಣದ, ಕವಿದಿದೆ, ಮೋಡಗಳು, ಕಪ್ಪು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಅನ್ನೋದೇನಾಗಿದೆ? ಒಂದು ಗುಣವಿಶೇಷಣ ಆಗಿದೆ. ನೆಕ್ಸ್ಟ್ ನೋಡಿ, ಊಟ, ಆಟ, ಪಾಠ, ಆಡುವುದು. ಇವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಊಟ, ಪಾಠ, ಆಡುವರು, ಆಟ. ಇದಕ್ಕೆ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಆಡುವರು. ಕ್ರಿಯೆಯನ್ನು ಅಂದರೆ ಕೆಲಸವನ್ನು ಸೂಚಿಸ್ತಾ ಇರುವಂಥದ್ದು ಯಾವುದು? ಕ್ರಿಯಾಪದ ಯಾವುದು? ಆಡುವರು ಅಂತ ಆಗ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ರಮ್ಯ ಸುಮಧುರವಾಗಿ ಹಾಡುತ್ತಾಳೆ. ಅಡಿಗೆರೆ ಎಳೆದ ಪದವು ಗುಣಸೂಚಕ, ವಾಚಕ ಪದ, ಗುಣವಿಶೇಷಣ, ಗುಣವಾಚಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಗುಣವಿಶೇಷಣ ಆಗಿದೆ. ಸುಮಧುರ ಗುಣವಿಶೇಷಣ. ನೆಕ್ಸ್ಟ್ ನೋಡಿ, ತಪ್ಪಿಲ್ಲದ ವಾಕ್ಯವನ್ನು ಆರಿಸಿ ಬರೆಯಿರಿ. ಉಗುಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ. ನೆಕ್ಸ್ಟ್ ನೋಡಿ, ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಗೆಳೆಯ. ಇಲ್ಲಿ ಬೀದೊಳಗೆ ಒಡೆಯ ಅಂತ ಇದೆ. ಇದು ನೋಡಿ, ಸರಿಯಾದ ಉತ್ತರ ಉಳುವವನೇ ಭೂಮಿಯ ಒಡೆಯ. ಆಪ್ಷನ್ ಸಿ ಸರಿಯಾದ ಉತ್ತರ. ಉಳುವವನೇ ಭೂಮಿಯ ಒಡೆಯ ಅನ್ನೋದು ಸರಿಯಾದ ಒಂದು ವಾಕ್ಯ ಆಗಿದೆ. ನೆಕ್ಸ್ಟ್ ನೋಡಿ, ಹುರಿದ ಹುಂಚಿಕಪ್ಪ ಡ್ಯಾಶ್ ಎಂದು ತಿಂದದ್ದು ನೆನಪಾಯಿತು. ಕುಟುಂ, ಪಟ ಪಟ, ಚಟ ಚಟ, ಲಟ ಲಟ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ 5ನೇ ತರಗತಿಯ ಒಂದು
ಪಠ್ಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಕುಟುಂಬ ಎಂದು ತಿಂದದ್ದು ನೆನಪಾಯಿತು ಅಂತ ಇದೆಯಲ್ಲ, ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಹೊಂದಿರುವ ಪದವನ್ನು ಗುರುತಿಸಿ. ಚರ್ಮ, ಪುರ್ರನೆ, ಆಗಮನ, ನಿರ್ಗಮನ. ಇದರೊಳಗೆ ಸಜಾತಿಯ ಒತ್ತಕ್ಷರವನ್ನು ಹೊಂದಿರುವಂಥದ್ದು ಯಾವುದು? ಉತ್ತರನ ಕಮೆಂಟ್ ಮಾಡಿ. ಈಗಾಗಲೇ ನಾನು ಸಜಾತಿಯ ಮತ್ತು ವಿಜಾತಿಯನ್ನು ನಿಮಗೆ ಸಾಕಷ್ಟು ಸಲ ನಿಮಗೆ ಹೇಳಿದ್ದೀನಿ ನೋಡಿ. ಯಾವುದಕ್ಕೆ ನೀವು ಕ್ಲೂಸ್ ಬೇಕಂತಂದರೆ ಇದು ಅಂದರೆ ಅದಕ್ಕೆ ಒತ್ತಿತ್ತಂದರೆ ಯಾವುದದು ಸಜಾತಿಯ, ಒಂದು ಅಕ್ಷರಕ್ಕೆ ಬೇರೊಂದು ಒತ್ತಿತ್ತಂದ್ರೆ ಅದು ವಿಜಾತಿಯ. ಇಷ್ಟು ಕ್ಲೂಸನ್ನು ಕೊಟ್ಟಿದ್ದೀನಿ. ಸೊ ಇದಕ್ಕೆ ಆನ್ಸರನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡಿ. ಮಾತೆ ಎಂಬ ಸಂಬೋಧನೆಯು ಡ್ಯಾಶ್ ಅರ್ಥೈಸುತ್ತದೆ. ಮಾತೆ ಅಂತಂದರೆ ಯಾರಿಗಂತ ಕರಿತೀವಿ? ತಂಗಿ, ಸಹೋದರಿ, ಅತ್ತೆ, ತಾಯಿ ಅಂತ ಇದ್ದಾಳೆ. ಸರಿಯಾದ ಉತ್ತರ ಮಾತೆ ಅಂತಂದರೆ ತಾಯಿ. ಉದಾಹರಣೆಗೆ ನಾವು ತಾಯಿಗೆ ಪತ್ರ ಬರೀಬೇಕಾದ್ರೆ ಮಾತೃಶ್ರೀಯರವರಿಗೆ ಅಂತ ಹೇಳ್ತೀವಲ್ಲ, ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ಹಾಗಾದರೆ ನಾನು ಯಾರು? ಕಿವಿ, ಬಾವಿ, ಭೂಪಟ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಪಟ. ಆಪ್ಷನ್ ಸಿ ಸರಿಯಾದ ಉತ್ತರ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ಹಾಗಾದರೆ ನಾನು ಭೂಪಟ. ಇದು ಒಗಟು. ನೆಕ್ಸ್ಟ್ ನೋಡಿ. ಅರ್ಧಾಂಗಿ ಪದವನ್ನು ಯಾರಿಗೆ ಸಂಬೋಧಿಸಲಾಗುತ್ತದೆ? ಅಣ್ಣನಿಗೆ, ಅಕ್ಕನಿಗೆ, ತಂಗಿಗೆ, ಹೆಂಡತಿಗೆ. ಅರ್ಧಾಂಗಿ ಎನ್ನುವಂಥ ಪದವನ್ನು ನಾವು ಹೆಂಡತಿಗೆ ಬಳಸೋದನ್ನು ನಾವು ಕಾಣ್ಬೋದು. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ರೈತನ ಮಿತ್ರ ಯಾವುದು? ಎರೆಹುಳು, ಹಸು, ಎಮ್ಮೆ, ಕುರಿ. ರೈತನ ಮಿತ್ರ ಇದು ಸಹ ತುಂಬ ಈಸಿ ಇದೆ. ಕ್ವಶನ್ ಈ ಒಂದು 19ನೇ ಕ್ವಶನಿಗೆ ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನೋಡಿ. ಮಡದಿ ಹೆಂಡತಿ ಆದರೆ ತನಯ ಅಂದರೆ ಯಾರು? ಗಂಡ, ಪುತ್ರ, ಮಾವ, ತಾತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತನಯ ಅಂತಂದರೆ ಸುತ, ತನಯ ಅಂತಂದರೆ ಪುತ್ರ ಅಂತ ಅರ್ಥ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಈಗ ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ. ವೆನ್ ವಿ ಹಿಯರ್ ಅವರ್ ನ್ಯಾಷನಲ್ ಅಥೆಮ್ ವಿ ಶುಡ್ ಡ್ಯಾಶ್ ಸ್ಯಾಲ್ಯೂಟ್, ಸಾಲ್ಯೂಟ್, ಸೆಲ್ಯೂಟ್. ಅಂದರೆ ಇದನ್ನು ನಾವು ರಾಷ್ಟ್ರಗೀತೆಯನ್ನು ನಾವು ಕೇಳ್ತಾ ಇರಬೇಕಾದ್ರೆ, ನಮ್ಮ ರಾಷ್ಟ್ರಗೀತೆ ನಾವು ಹಾಡ್ತಾ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಸ್ಯಾಲ್ಯೂಟನ್ನು ಮಾಡಬೇಕು. ಅದು ಸ್ಯಾಲ್ಯೂಟ್ ಸ್ಪೆಲ್ಲಿಂಗ್ ಏನಿದೆ ಅಂತ ಕೇಳಿದ್ದಾರೆ. ಸೊ ಏನಾಗಿದೆ? ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್, ಸ್ಯಾಲ್ಯೂಟ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಪ್ರೆಸೆಂಟ್ ಟೆನ್ಸ್ ಆಫ್ ಟೋಲ್ಡ್ ಈಸ್ ಟೆಲ್, ಸೇ, ಸೆಡ್, ಎಲ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟೋಲ್ಡ್, ಟೆಲ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್ ಈಸ್. ಅಂದರೆ ನಾವು ಯಾವುದೇ ಒಂದು ಪುಸ್ತಕವನ್ನು ಕವರ್ ನೋಡಿ ಅದನ್ನು ಅಳತೆ ಮಾಡಬಾರ್ದು. ಹಾಗಾದರೆ ಆಪ್ಷನ್ ಎ ಇದರ ಈ ಒಂದು ಹೇಳಿಕೆಯ ಅರ್ಥ ಏನಂತ ಕೇಳಿದ್ದಾರೆ. ಆಪ್ಷನ್ ಎ ಡೋಂಟ್ ಜಡ್ಜ್ ಎನಿಥಿಂಗ್. ಆಪ್ಷನ್ ಬಿ ಡೋಂಟ್ ಲುಕ್ ಎಟ್ ದ ಕವರ್ ಆಫ್ ದ ಬುಕ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಅ ಪರ್ಸನ್ ಬೈ ಹಿಸ್ ಔಟ್ಲುಕ್. ನೆಕ್ಸ್ಟ್ ನೋಡಿ. ಆಪ್ಷನ್ ಡಿ ಡೋಂಟ್ ಜಡ್ಜ್ ವಿದೌಟ್ ನೋವಿಂಗ್ ಅ ಲಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೋಂಟ್ ಅಂಡರ್ ಎಸ್ಟಿಮೇಟ್ ಅ ಪರ್ಸನ್ ಬೈ ಹಿಸ್ ಲುಕ್ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ. ಯಾವುದೇ ವ್ಯಕ್ತಿಯನ್ನು ನಾವು ಮುಖ ನೋಡಿ ಅವರ ಒಂದು ಗುಣವನ್ನು ಸರಿಯಾಗಿ ತಿಳ್ಕೋಬೇಕು. ಮುಖ ನೋಡಿ ಅವರ ಬಗ್ಗೆ ನಾವು ಕೆಟ್ಟದಾಗಿ ತಿಳ್ಕೊಬಾರ್ದು ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು. ನೆಕ್ಸ್ಟ್ ನೋಡಿ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಈ ಥರ ಪ್ರಶ್ನೆ ಅಂದರೆ ಇದನ್ನು ಗುಂಪಿಗೆ ಸೇರದೇ ಇರುವಂಥದ್ದು ಯಾವುದು? ರನ್ನಿಂಗ್, ವಾಕಿಂಗ್, ಜಂಪಿಂಗ್, ಕುಕ್ಕಿಂಗ್. ದ ರೈಟ್ ಆನ್ಸರ್ ಈಸ್ ಏನು? ರನ್ನಿಂಗ್, ವಾಕಿಂಗ್, ಜಂಪಿಂಗ್, ಕುಕ್ಕಿಂಗ್ ಅಂತ ಇದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕುಕ್ಕಿಂಗ್ ಅಂತಂದರೆ ಅಡುಗೆ ಮಾಡೋದು. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. ಐ ಆಮ್ ದ ಎಂಡ್ ಆಫ್ ಕಲರ್ಫುಲ್ ರೇನ್ಬೋ. ಹೂ ಐ ಆಮ್ ಅಂದರೆ ರೇನ್ಬೋ ಅಂತ ಬರೆದಾಗ ಅದು ಲಾಸ್ಟ್ ಹೂ ಐ ಆಮ್ ಅಂದರೆ ಎಂಡ್ ಆಫ್ ಕಲರ್ಫುಲ್ ರೇನ್ಬೋ ಅಂತಿದೆ. ಲಾಸ್ಟಿಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆರ್. ನೆಕ್ಸ್ಟ್ ನೋಡಿ.
ದ ಶಾರ್ಟ್ ಫಾರ್ಮ್ ಆಫ್ ದ ಡು ನಾಟ್ ಇದರ ಶಾರ್ಟ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಡೋಂಟ್ ಆಗುತ್ತೆ. ಡು ನಾಟ್ ಏನಾಗುತ್ತೆ? ಡೋಂಟ್. ಇದನ್ನು ಶಾರ್ಟಾಗಿ ನಾವು ಡೋಂಟ್ ಅಂತ ಬರಿತೀವಿ. ನೆಕ್ಸ್ಟ್ ನೋಡಿ, C-L-B-R-T- ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೆಲೆಬ್ರೇಟ್ ಅಂತ ಆಗುತ್ತೆ. CELEBRATE ಸೆಲೆಬ್ರೇಟ್. ಆಪ್ಷನ್ ಬಿ ರೈಟ್ ಆನ್ಸರ್, ಸೆಲೆಬ್ರೇಟ್ ಆಗುತ್ತೆ. ಓಕೆ, ಆನ್ ನವೆಂಬರ್ 14th ವಿ ಸೆಲೆಬ್ರೇಟೆಡ್ ಡ್ಯಾಶ್ ಡೇ. ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಲೇಬರ್ಸ್ ಡೇ, ಫಾದರ್ಸ್ ಡೇ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚಿಲ್ಡ್ರನ್ಸ್ ಡೇ. ನಾವು ಯಾವಾಗ ನವೆಂಬರ್ 14ಕ್ಕೆ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ. ನೆಕ್ಸ್ಟ್ ನೋಡಿ, ವಿ ಆರ್ ಗೋಯಿಂಗ್ ಟು ಮೂವಿ. ದ ಪ್ಲೂರಲ್ ಫಾರ್ಮ್ ಆಫ್ ಮೂವಿ ಈಸ್. ಮೂವಿ ಇದರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಮೂವೀಸ್. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಸ್ಟೂಡೆಂಟ್ಸ್ ಆರ್ ಶೌಟಿಂಗ್ ದ್ಯಾಟ್ ದೇ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇನ್ ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್, ನನ್ ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡ್ ಅಂತ ಇದ್ದದ್ದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಿಸ್ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.